ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ ನಂಬರ್ 1. ಹಿರಿಯೂರು ಉಪ ದಂಗಲ್ ದೋಸ್ತಿ ಫೈಟ್ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಎಸ್, ದೋಸ್ತಿ ಫೈಟ್ ಅನ್ನುವಂಥದ್ದು ಈಗ ಹಿರಿಯೂರಲ್ಲಾಗುತ್ತಾ? ಒಂದು ಕಡೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡ್ತಾ ಇದೆ. ಆದರೆ ಈ ಮೈತ್ರಿಗೆ ಬಿರುಕು ಬೀಳುವಂತಹ ಸಾಧ್ಯತೆಗಳು ಈಗ ಹಿರಿಯೂರಿನ ಬೈ ಎಲೆಕ್ಷನ್ಸ್ ಇಂದ ಆಗುತ್ತಾ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಬಿಕಾಸ್ ಹಿರಿಯೂರಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ಸ್ ಆಗಲಿಕ್ಕಿದೆ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿನಲ್ಲಿ ಮೃತ ಸುಧಾಕರ್ ಅವರ ಮಗ ಸುಹಾಸ್ ಅವರು ಟಿಕೆಟ್ಗಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ಗಳನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೀಸ್. ಹಿರಿಯೂರು ಉಪಸಮರ ದೋಸ್ತಿಗಳ ನಡುವೆ ಟಿಕೆಟ್ ದಂಗಲ್ ಈಗ ಬಹಳ ಜೋರಾಗಿದೆ. ರಂಗೇರಿದೆ ಹಿರಿಯೂರು ಕ್ಷೇತ್ರದ ಉಪಚುನಾವಣೆಯ ರಾಜಕೀಯ. ಚುನಾವಣೆ ಘೋಷಣೆಗೂ ಮುನ್ನವೇ ದೋಸ್ತಿಗಳಲ್ಲಿ ಕಾಳಗ ಪ್ರಾರಂಭವಾಗಿದೆ. ಟಿಕೆಟಿಗಾಗಿ ಮೊದಲ ಟಾವೆಲ್ ಹಾಸಿದಂತಹ JDS ನಾಯಕ ಟಿಕೆಟ್ ಅನ್ನ ನಮಗ್ ಕೊಡಿ ಅಂತ ಈಗ JDS ದಳಪತಿ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಂತಹ HD ಕುಮಾರಸ್ವಾಮಿ ಬಿಜೆಪಿಗೆ ತಲೆನೋವಾದಂತಹ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರ ಈ ಟಿಕೆಟ್ ಬೇಡಿಕೆ. ಇಂತಹ ಕ್ಷೇತ್ರ ಉಳಿಸಿಕೊಳ್ಳಲು ಬಿಜೆಪಿ ನಾಯಕರಿಂದ ಜೋರಾದಂತಹ ಲಾಬಿ ನಡೀತಾ ಇದ್ರೆ ಈ ಕಡೆ ಕುಮಾರಸ್ವಾಮಿ ಟಿಕೆಟ್ ಕೇಳ್ತಾ ಇದ್ದಾರೆ. ಹೀಗಾಗಿಯೇ ನಾಳೆ ಹಿರಿಯೂರು ಉಪಚುನಾವಣೆ ಸಂಬಂಧ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅನ್ನು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಜೊತೆ HDK ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಮುಂಬರುವಂತಹ ಈ ಒಂದು ಬೈ ಎಲೆಕ್ಷನ್ಸ್ ಅಲ್ಲಿ ಅಂದರೆ ಹಿರಿಯೂರಿನ ಈ ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ? ನಾನು ಆಗಲೇ ಹೇಳಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಳವಳಿ ಇದೆ. ಅದೇನು ಅಂತಂದರೆ, ಯಾರಾದರೂ ಆ ಕ್ಷೇತ್ರದ ಶಾಸಕರು ಮೃತಪಟ್ಟರೆ, ಅಕಾಲಿಕ ಮರಣವನ್ನು ಹೊಂದಿದರೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡುವಂತಹ ಒಂದು ಪದ್ಧತಿಯನ್ನು ಕಾಂಗ್ರೆಸ್ ಈ ಹಿಂದೆಯಿಂದನೂ ಕೂಡ ಹಾಕ್ಕೊಂಡು ಬಂದಿದೆ. ದೆನ್ ವಾಟ್ ಅಬೌಟ್ BJP ಆ್ಯಂಡ್ JDS? ಮೈತ್ರಿ ಪಕ್ಷಗಳ ಒಂದು ಮುಂದಿನ ನಿಲುವುಗಳು ಹೆಂಗಿರುತ್ತೆ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಸೊ ಈಗ ಭಾರತೀಯ ಜನತಾ ಪಾರ್ಟಿ ಹೆಂಗಾದರೂ ಮಾಡಿ ಈ ಬೈ ಎಲೆಕ್ಷನ್ಸಲ್ಲಿ ಹಿರಿಯೂರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದರೆ, JDSನ ಉಸ್ತುವಾರಿಗಳಾಗಿರುವಂತಹ ದಳಪತಿ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಈ ಬಾರಿ ಹಿರಿಯೂರು ಬೈ ಎಲೆಕ್ಷನ್ ಟಿಕೆಟನ್ನು JDSಗೆ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೋರ್ ಕಮಿಟಿಯ ಮೀಟಿಂಗ್ ಅನ್ನುವಂಥದ್ದು ಇರುತ್ತೆ. ಇನ್ನು ರಾಜ್ಯದ BJP ಉಸ್ತುವಾರಿ ಆಗಿರುವಂತಹ ರಾಜಾ ಮೋಹನ್ ಅವರ ಜೊತೆಗೆ ಮೀಟಿಂಗನ್ನು ಮಾಡಲಿಕ್ಕಿದ್ದಾರೆ, ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಸೊ ಕುಮಾರಸ್ವಾಮಿಯವರ ಈ ಡಿಮ್ಯಾಂಡ್ ಎಲ್ಲೋ ಒಂದು ಕಡೆ ನಿರಾಸೆಯನ್ನು ಉಂಟು ಮಾಡಿಬಿಡ್ತಾ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ. ಮತ್ತು ಈ ಒಂದು ಡಿಮ್ಯಾಂಡು ಸಿಕ್ಕಾಪಟ್ಟೆ ತಲೆನೋವಾಗಿದೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ. ಸೊ ಕುಮಾರಸ್ವಾಮಿ ಟಿಕೆಟ್ ನನಗೆ ಕೊಡಿ ಅಂತ ಕೇಳೋದ್ರಿಂದ ಇವರ ದೋಸ್ತಿಯ ಮಧ್ಯೆ, ಅಂದರೆ BJP ಮತ್ತು JDS ಮಧ್ಯೆ ಇರುವಂತಹ ಈ ಸ್ನೇಹ ಸಂಬಂಧಕ್ಕೆ ಧಕ್ಕೆ ಉಂಟಾಗುತ್ತಾ, ಬಿರುಕು ಬೀಳುತ್ತಾ, ಅಥವಾ ಇವರು ದೋಸ್ತಿಯಲ್ಲಿ ಏನಾದರೂ ಏರುಪೇರಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಬಟ್ ಈಗ ಕುಮಾರಸ್ವಾಮಿಯವರ ಹದ್ದಿನ ಕಣ್ಣು ರಾಜಕಾರಣದ ಮೇಲೆ ಇದೆ. ಅದರ ಜೊತೆಗೆ ಮತ್ತೆ JDS ಅನ್ನು ಎಲ್ಲೆಡೆ ಬಿತ್ತರಿಸಬೇಕು, JDS ಪಕ್ಷವನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನುವಂತಹ ಹಪಹಪಿಯಲ್ಲಿದ್ದಾರೆ. ಸೊ ಈಗ ಹಿರಿಯೂರಿನ ಟಿಕೆಟ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಿರಿಯೂರು ಬೈ ಎಲೆಕ್ಷನ್ಸ್ ಟಿಕೆಟ್ಗೆ ಕುಮಾರಣ್ಣ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಮೀಟಿಂಗ್ ಆಗಬೇಕು, ಆದ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಬ್ರೇಕಿಂಗ್ ಪ್ಲೀಸ್. ಯಸ್, ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಂತಹ HD ಕುಮಾರಸ್ವಾಮಿ ಹಿರಿಯೂರಿನಲ್ಲಿ ನಮ್ಮ JDS ಅಭ್ಯರ್ಥಿ ಕಣಕ್ಕಿಳಿಯಬೇಕು ಅನ್ನುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಉಪಸಮರದಲ್ಲಿ JDS ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಇಚ್ಛೆ ಇದೆ. ಈಗಾಗಲೇ BJP ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದೇನೆ ಅನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಉಪಚುನಾವಣೆಯ ಬಗ್ಗೆ ನಾಯಕರ ಜೊತೆ ಸಭೆ ಇದೆ, ಮೀಟಿಂಗ್ ಇದೆ. ಮೀಟಿಂಗನ್ನು ಮುಗಿಸ್ಕೊಂಡು ಬಂದು ನಾನು
ಏನು ಅನ್ನುವಂಥ ವಿಚಾರವನ್ನು ಹೇಳ್ತೀನಿ. ಆದರೆ ಭಾರತೀಯ ಜನತಾ ಪಾರ್ಟಿಯ ಕೆಲ ಹಿರಿಯ ನಾಯಕರಿಗೆ ನಮ್ಮ ಪಕ್ಷದ ಅಂದರೆ JDS ಪಕ್ಷದ ನಾಯಕರೊಬ್ಬರು ಈ ಹಿರಿಯೂರಿನ ಬೈ ಎಲೆಕ್ಷನ್ಸಿನಲ್ಲಿ ಕಂಟೆಸ್ಟ್ ಮಾಡಬೇಕು, ಅವರು ಗೆಲ್ಲಬೇಕು ಅನ್ನುವಂಥ ಅಭಿಲಾಷೆ ನಂದಾಗಿದೆ. ನಾನು ನನ್ನ ಈ ಆಸೆಯನ್ನು BJPಯ ವರಿಷ್ಠರಿಗೆ, ಹೈಕಮಾಂಡ್ಗೆ ಹೇಳ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ನಾನು ಅವ್ರ ಜೊತೆ, ವರಿಷ್ಠರ ಜೊತೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಇವತ್ತು ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದರು. ಸೊ ಮೀಟಿಂಗಲ್ಲಿ ವರಿಷ್ಠರು ಏನು ಹೇಳ್ತಾರೆ, ಕುಮಾರಸ್ವಾಮಿಯವರ ಮೇಲಿನ ಗೌರವದಿಂದ JDS ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಕುಮಾರಸ್ವಾಮಿಯವರ ಮನವೊಲಿಸ್ತಾರಾ ಕಾದು ನೋಡಬೇಕು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿಯವರು ಮಾತನಾಡಿರುವಂತಹ ಬೈಟ್ ಒಂದಿದೆ. ಏನು ಮಾತಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಯಾವುದನ್ನ ಹಿರಿಯೂರು ನಾವು ನಮ್ಮ ಪಕ್ಷದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ ಸರ್, ನಮ್ಮ ಗಮನಕ್ಕೆ ಬಂದಿರುತ್ತೆ. ಕುಮಾರಸ್ವಾಮಿ ಅವರೇ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಡ್ತಾರೆ, ವಿರೋಧ ಪಕ್ಷದ ನಾಯಕರ. ನನಗೆ ಬರೀ ಬೈ ಎಲೆಕ್ಷನ್ನು, ಆ ಎಲೆಕ್ಷನ್, ಈ ಎಲೆಕ್ಷನ್ ನಿಲ್ಲದೇ ಕೆಲಸನ, ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತಾ ಇದ್ದೆ. ಯಾವುದನ್ನು ಹಿರಿಯೂರು ನಾವು ನಮ್ಮ ಪಕ್ಷದ ನಿಲ್ಲಬೇಕು ಅಂತ. ಸೊ ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಏನು ಅಂತಂದರೆ, JDS ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡೂ ಸೇರಿಕೊಂಡು ಈ ಒಂದು ಸರ್ಕಾರವನ್ನು ಕೆಳಗೆ ಇಳಿಸಬೇಕು ಅನ್ನುವಂತಹ ಅಭಿಲಾಷೆ ಇದೆ. ಮೋದಿಯವರ ಕ್ಷಮದಲ್ಲಿ ಅವರ ಕೈ ಕೆಳಗಡೆ ನಾನು ಕೇಂದ್ರ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಈ ಬಾರಿ JDSನ ನಾಯಕರಿಗೆ ಈ ಒಂದು ಬೈ ಎಲೆಕ್ಷನ್ಸಲ್ಲಿ ಟಿಕೆಟ್ ಕೊಡಲಿ ಅನ್ನುವಂಥವರ ಆಶಯ ಕುಮಾರಸ್ವಾಮಿ ಅವರಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ದೋಸ್ತಿ ಪಾಳಯದಲ್ಲಿ ಸಂಚಲನ ಮೂಡಿಸಿದಂತಹ HD ಕುಮಾರಸ್ವಾಮಿ ಅವರ ಮಾತು. ಹಿರಿಯೂರು ಮತಕ್ಷೇತ್ರ ಕಟ್ಟಿರುವ ರಾಜ್ಯ BJPಗೆ ಈಗ ಶಾಕ್ ಅನ್ನುವಂಥದ್ದಾಗಿದೆ. ಕಳೆದ 2 ಉಪಚುನಾವಣೆಗಳಲ್ಲಿ BJP ನಿರಂತರವಾಗಿ ಸೋಲನ್ನು ಅನುಭವಿಸಿದೆ. ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ದಳಪತಿ ಕುಮಾರಸ್ವಾಮಿ ಅವರು ಈಗ ಈ ತರಹದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೊನ್ನೆ 2 ಬೈ ಎಲೆಕ್ಷನ್ಸ್ಗಳನ್ನು ಸೋತಿದ್ದು ಇದೇ BJP. ಹಿರಿಯೂರಲ್ಲಿ ನಾವು ಗೆದ್ದು ತೋರಿಸ್ತೀವಿ, JDSಗೆ ಟಿಕೆಟ್ ಕೊಡಿ, ನಮಗೆ ಚಾನ್ಸ್ ಕೊಡಿ, ನಾವು ಗೆದ್ದು ತೋರಿಸ್ತೀವಿ ಅಂತ ಈಗ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸದ್ಯ JDS ಟಿಕೆಟ್ ತರಲು ಕುಮಾರಸ್ವಾಮಿ ಅವರು ನಿಜಕ್ಕೂ ಮುಂದಾಗಿದ್ದಾರೆ. HDಗೆ ನೀವೇ ಹಿರಿಯೂರು ಅಖಾಡಕ್ಕೆ ಧುಮುಕಿ ಅಂತ ಹೇಳುತ್ತಾ BJP ಗೊತ್ತಿಲ್ಲ. ಮೋದಿ, ಅಮಿತ್ ಶಾ ಹೇಳಿದರೆ ಬೈ ಎಲೆಕ್ಷನ್ಸ್ ಬ್ಯಾಟಲ್ಗೆ ದಳಪತಿ ಬರ್ತಾರಾ? ಆದರೆ ಸದ್ಯದ ಮಟ್ಟಿಗೆ ನಾನು ಸ್ಪರ್ಧಿಸಲ್ಲ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಸಂಸದನಾಗಿ ಇನ್ನೂ 3 ವರ್ಷ ಇರ್ತೀನಿ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಹಿರಿಯೂರು ಟಿಕೆಟ್ ಯಾರಿಗೆ? ಈ ವೇಳೆ ಕುಮಾರಸ್ವಾಮಿ ಅವರಿಗೆ ಹೋಗುತ್ತಾ ಅಥವಾ ರವೀಂದ್ರಪ್ಪ ಅವರಿಗೆ ಹೋಗುತ್ತೆ? JDS ಅಖಾಡಕ್ಕೆ ಇಳಿದ್ರೆ BJP ನಾಯಕರು ನಿಜವಾಗಲೂ ಕೂಡ ಬೆಂಬಲವನ್ನು ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಸದ್ಯ JDSಗೆ ಹೆಂಗಾದರೂ ಮಾಡಿ ಈ ಸಲ ಹಿರಿಯೂರಿನ ಬೈ ಎಲೆಕ್ಷನ್ಸಲ್ಲಿ ಟಿಕೆಟನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಒಂದು ಹಪಹಪಿಯಲ್ಲಿ, ಆಶಯದಲ್ಲಿ, ಅಭಿಲಾಷಯದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಕಳೆದ ಬಾರಿಗೆ 2 ಬೈ ಎಲೆಕ್ಷನ್ಸ್ಗಳು ನಡೀತು. 2 ಬೈ ಎಲೆಕ್ಷನ್ಸ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಸೋಲನ್ನು ಅನುಭವಿಸಿತು. BJP ಡಸಂಟ್ ಗಿವ್ ಅ ಗುಡ್ ಬೆಟರ್ ಪರ್ಫಾರ್ಮೆನ್ಸ್, ಸೋಲನ್ನು ಅನುಭವಿಸಿತು. ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡಿರುವಂತಹ ಕುಮಾರಸ್ವಾಮಿಯವರು ಈಗ BJP ಹೈಕಮಾಂಡ್ಗೆ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಅವರಿಗೆ ಟಿಕೆಟ್ ಅಂದರೆ ಅವರು ಕಳೆದ 2 ಎಲೆಕ್ಷನ್ಸ್ಗಳಲ್ಲಿಯೂ ಕೂಡ ಸೋಲನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಈ ಬಾರಿ ಫಾರ್ ದಿಸ್ ಟೈಮ್ ನೀವು ನನಗೆ ಚಾನ್ಸ್ ಕೊಡಿ, ನನಗೊಂದು ಅವಕಾಶ ಕೊಡಿ, ನಾನು ಗೆದ್ದು ತೋರಿಸ್ತೀನಿ, JDS ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಲಿಟ್ರಲಿ ಒಂಥರ ಚಾಲೆಂಜ್ ಮಾಡ್ದಂಗಿದೆ. ಈ ಚಾಲೆಂಜ್ ಮಾಡಿದ್ದಕ್ಕೆ ಏನು ಕಾರಣ ಅಂತೀರಿ? ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾಕೆ? ಒನ್ಸ್ ಅಗೇನ್ ಅಡ್ಡ ಮತದಾನದ ಪ್ರಕ್ರಿಯೆ ಕೂಡ ಇರಬಹುದು. ಸೊ ಆದ್ದರಿಂದ ಕುಮಾರಸ್ವಾಮಿಯವರು ಹೇಳಿರುವಂತಹ ಈ ಹೇಳಿಕೆಗಳು ದೋಸ್ತಿ ಮೈತ್ರಿ ಅನ್ನುವಂಥದ್ದೇನಿದೆ ಇದಕ್ಕೆ ಎಲ್ಲೋ ಒಂದು ಕಡೆ ಘಾಸಿ ಮಾಡ್ತಾ ಇದ್ದೇನಾ? ಯಾಕಂತಂದರೆ ಕುಮಾರಸ್ವಾಮಿಯವರ ಈ ಕೆಲ ಮಾತುಗಳು ಅನೇಕರಿಗೆ ನಿರಾಶೆಯನ್ನು ಕೂಡ ಉಂಟು ಮಾಡ್ತಾ ಇದೆ.
ಆದರೆ ಕೇಂದ್ರದ ನಾಯಕರು ಹೈಕಮಾಂಡ್ ಅವರು ನೇರವಾಗಿ ಕುಮಾರಸ್ವಾಮಿ ಅವರನ್ನೇ ಎಲೆಕ್ಷನ್ಗೆ ನಿಲ್ಲಿ ಅಂತ ಹೇಳ್ತಾರ. ಹಂಗೆ ಕೇಳಿದರು. ಅದು ಕುಮಾರಸ್ವಾಮಿ ಹೇಳಿದರು, ನಾನು ಬರೀ ಬೈ ಎಲೆಕ್ಷನ್ ನಿಂತ್ಕೊಂಡೆ ಕಾಲಹರಣ ಮಾಡಬೇಕು, ಅದಾಗಲ್ಲ, ನಾನು ಇನ್ನೂ 3 ವರ್ಷ ಕೇಂದ್ರ ಸಚಿವನಾಗಿ ಕೆಲಸ ಮಾಡ್ತೀನಿ ಅಂತ. ಹಾಗಾದರೆ ರವೀಂದ್ರಪ್ಪ ಅನ್ನುವಂತಹ ಕ್ಯಾಂಡಿಡೇಟ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಬಟ್ ಯಾರು ನಿಲ್ತಾರೆ, ಹೇಗಿರುತ್ತೆ ಮುಂದೆ ಹಿರಿಯೂರಿನ ಉಪಚುನಾವಣೆಯ ರಣರಂಗ ಕಣ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇನ್ನು ಒಂದು ಸ್ವಲ್ಪ ಹಿರಿಯೂರಿನ ಫಲಿತಾಂಶ, ಹಿಂದಿನ ಎಲೆಕ್ಷನ್ಸ್ಗಳಲ್ಲಿ ಹಿರಿಯೂರಿನ ರಿಸಲ್ಟ್ಸ್ ಹೆಂಗಿತ್ತು, ವೋಟಿಂಗ್ ಕೆಪಾಸಿಟಿ ಹೆಂಗಿತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದ್ವು ಅನ್ನುವಂಥದ್ದನ್ನು ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಡೀಟೇಲ್ಸ್ ಪ್ಲೀಸ್. ಹಿರಿಯೂರು ಫಲಿತಾಂಶ 2018 ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಗ್ಗೂಡಿ ಒಟ್ಟು 1,19,777 ಮತಗಳನ್ನು ಪಡೆದುಕೊಂಡಿತ್ತು. BJP ಆ್ಯಂಡ್ JDS ಸೇರಿ 1,19,777 ಮತಗಳನ್ನು ಪಡೆದುಕೊಂಡ್ರೆ 2018 ಹಿರಿಯೂರು ಫಲಿತಾಂಶದಲ್ಲಿ ಕಾಂಗ್ರೆಸ್ 64,858 ಮತಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿತ್ತು. ಒನ್ಸ್ ಅಗೇನ್ ಹಿರಿಯೂರಿನ 2023 ಚುನಾವಣೆಯಲ್ಲಿ ಹಿರಿಯೂರಿನ ಫಲಿತಾಂಶ 2023 ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಸೇರಿ ಹತ್ರ 1,04,14 ಮತಗಳನ್ನು ಪಡೆದುಕೊಂಡಿದೆ. ಎರಡೂ ಸೇರಿ 2023 ಚುನಾವಣೆಯಲ್ಲಿ ಬಂದಂತಹ ವೋಟಿಂಗ್ಗಳು. ಇನ್ನು 2023 ಹಿರಿಯೂರು ಫಲಿತಾಂಶದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಡೆದುಕೊಂಡಂತಹ ಮತಗಳು 92,050 ಮತಗಳು. ಅಂದರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ 2018 ಎಲೆಕ್ಷನ್ಗಿಂತ 2023 ಎಲೆಕ್ಷನ್ನಲ್ಲಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ನೀಡಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಹಿರಿಯೂರು 2023 ಫಲಿತಾಂಶವನ್ನು ನೋಡೋದಾದರೆ ಡಿ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು. ಅವರು 92,050 ಮತಗಳನ್ನು ಪಡೆದುಕೊಂಡು ಅವರೇ ಶಾಸಕರಾಗಿದ್ದರು. ಇನ್ನು ಹಿರಿಯೂರು ಫಲಿತಾಂಶದ ಒಂದು ವಿಚಾರವನ್ನು ನೋಡ್ತಾ ಹೋದರೆ 2023 ಪೂರ್ಣಿಮಾ ಶ್ರೀನಿವಾಸ್ BJPಯಿಂದ ಕಂಟೆಸ್ಟ್ ಮಾಡಿದರು. ಅವರು ಪಡೆದಂತಹ ಮತಗಳು 61,728 ಮತಗಳು. ಭಾರಿ ಸೋಲನ್ನು ಅನುಭವಿಸಿದರು. ಇನ್ನು ಎಂ ರವೀಂದ್ರಪ್ಪ 2023 JDS ಅಭ್ಯರ್ಥಿಯಾಗಿದ್ದಂತಹ ಎಂ ರವೀಂದ್ರಪ್ಪ ಅವರು 38,686 ಮತಗಳನ್ನು ಗಳಿಸಿದರು. ಇದು ಕಳೆದ ಬಾರಿ ಅಂದರೆ 2023 ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾರ್ಯಾರು ಅಲ್ಲಿ ಯಾವ್ಯಾವ ಪಕ್ಷದಿಂದ ಎಲೆಕ್ಷನನ್ನು ಕಂಟೆಸ್ಟ್ ಮಾಡಿ ಮತಗಳನ್ನು ಪಡೆದುಕೊಂಡಂತಹ ಒಂದು ಪಟ್ಟಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರವಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಸ್ ಪವನ್, ಏನು ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂದರೆ ಈ ಅಡ್ಡ ಮತದಾನದ ಪ್ರಕ್ರಿಯೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಕುಮಾರಸ್ವಾಮಿಯವರು ಪರ್ಪಸ್ಫುಲ್ ಆಗಿ ಹಿರಿಯೂರಿನ ಟಿಕೆಟ್ JDSಗೆ ಬೇಕು ಅಂತ ಕೇಳ್ತಾ ಇದ್ದಾರಾ, ಅಥವಾ ನಿಜವಾಗಲೂ ಏನಾದರೂ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಂಬಂಧ ಹಳಸಿದೆನಾ ಇಂಟರ್ನಲ್ಲಿ? ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಇದ್ರ ಮಧ್ಯೆ 2018 ಕೃಷ್ಣಪ್ಪ ಪುತ್ರಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಹಿರಿಯೂರಿನಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಿ ಮೊದಲ ಬಾರಿಗೆ BJP ಪಕ್ಷವನ್ನು ಅಧಿಕಾರಕ್ಕೆ, ಅಂದರೆ ಕಾಂಗ್ರೆಸ್ ಶಾಸಕ ಆಯ್ಕೆ ಆಗೋ ಮುಖಾಂತರ ಅಧಿಕಾರಕ್ಕೆ ತಂದಿದ್ದರು. ಈ ಹಿಂದೆ 2 ಸಾರಿ ಡಿ ಮಂಜುನಾಥ್ ಅವರು JDSನಿಂದ ಇದನ್ನು ಮಾಡಿದ್ರು, ಗೆದ್ದಂಥವರು. ಆದರೆ ಕಾಂಗ್ರೆಸ್ ಕೂಡ 57ರಿಂದ ಕಂಟಿನ್ಯೂಸ್ ಆಗಿ ಹಿರಿಯೂರಲ್ಲಿ ಗೆಲ್ತಾ ಬಂದಿದೆ. ಈಗ ಆ ಕ್ಷೇತ್ರವನ್ನು ಭೇದಿಸಬೇಕು ಅಂದರೆ JDS ತನ್ನದೇ ಆದ ಸಾಂಪ್ರದಾಯಿಕ ಮತ, ಅಂದರೆ ಒಕ್ಕಲಿಗ ಕಮ್ಯುನಿಟಿಯ ಸಾಂಪ್ರದಾಯಿಕ ಮತಗಳನ್ನು ಹೊಂದ್ಕೊಂಡಿದೆ. ಅಲ್ಲಿ 2 ಸಾರಿ ಗೆದ್ದಿದ್ದಂತ ಇದೆ. ಡಿ ಮಂಜುನಾಥ್ ಅವರು ಗೆದ್ದಿದ್ದರು. 2018 ಪೂರ್ಣಿಮಾ ಶ್ರೀನಿವಾಸ್ ಅವರು BJPಯಿಂದ ಗೆದ್ದಿದ್ದರು. 2023 ಕೂಡ ಸೋತರು. ಆದರೆ ಈಗ BJPಯಲ್ಲಿ ಕ್ಯಾಂಡಿಡೇಟ್ ಇಲ್ಲ. ಕುಮಾರಸ್ವಾಮಿ ಅವರು ನಾಳೆ 2028ಕ್ಕೆ ದೋಸ್ತಿಯಲ್ಲಿ ಸೀಟು ಹಂಚಿಕೆ ಆಗಬೇಕಾದ್ರೆ ಜಿಲ್ಲೆ ವೈಸ್ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೋ ಚಿತ್ರದುರ್ಗದಲ್ಲಿ 5 ಕಾನ್ಸ್ಟಿಟ್ಯೂನ್ಸಿಗಳು ಬರ್ತವೆ, ಹೊಳಲ್ಕೆರೆ, ಮೊಳಕಾಲ್ಮೂರು ಮತ್ತು ಹೊಸದುರ್ಗ, ಚಿತ್ರದುರ್ಗ ಸಿಟಿ, ಚಳ್ಳಕೆರೆ, ಹಿರಿಯೂರು. ಈ 6 ಕ್ಷೇತ್ರಗಳ ಪೈಕಿ JDSಗೆ ಭದ್ರ ಬುನಾದಿ ಅಂತ ಇರೋದು ಹಿರಿಯೂರಲ್ಲಿ ಈ ಹಿಂದೆ ಶಾಸಕರಾಗಿ ಆಯ್ಕೆಯಾಗಿದ್ದರು ಮಂಜುನಾಥ್. ಹೀಗಾಗಿ ಹಿರಿಯೂರನ್ನು ಫಸ್ಟು ಇಟ್ಕೊಂಡು ಆ ನಂತರ ಚಿತ್ರದುರ್ಗವನ್ನು ಕೇಳ್ಬೋದು ಅನ್ನೋದು
ಕುಮಾರಸ್ವಾಮಿಯವರ ಲೆಕ್ಕಾಚಾರ. ಹೀಗಾಗಿ ನಾವೇನಾದರೂ ಮಾಡಿ ಈ ಬಾರಿ ಶತಗತ ಅಂದರೆ ಸಾಲು ಸಾಲು ಚುನಾವಣೆಗಳು ಏನು ಬೈ ಎಲೆಕ್ಷನ್ಗಳನ್ನು ಸೋತಿರ್ತಕ್ಕಂಥ BJP ಈ ಬಾರಿ ನಾವೊಂದು ಅವಕಾಶ ಕೇಳೋಣ. ಅದಲ್ಲದೆ ಇಂದಿನ ಸ್ಟ್ರೈಕ್ ರೇಟ್ ನೋಡಿದ್ರೆ ಎರಡು BJP ಮತ್ತು JDS ಪಕ್ಷದ ಸ್ಟ್ರೈಕ್ ರೇಟ್ ನೋಡಿದ್ರೆ BJP ಒಂದೇ ಬಾರಿ ಗೆದ್ದಿರೋದು 2018ರಲ್ಲಿ. ಅದು ಕಾರಣ ಏನು ಅಂದರೆ ಯಾರು ಕೃಷ್ಣಪ್ಪನವ್ರು ಇದ್ರಲ್ಲ, ಆ ಕೃಷ್ಣಪ್ಪನವರ ಸೋಲಿನ ಅನುಕಂಪ ಮತ್ತು ಸಂಘಟನೆ. ಯಾರೋ ಪೂರ್ಣಿಮಾ ಶ್ರೀನಿವಾಸ್ ಅವರ ಅವರು ಕಾಡುಗೊಲ್ಲ ಕಮ್ಯುನಿಟಿ ಅವ್ರಿಗೆ ಸೇರ್ತಾರೆ. ಹಾಗಾಗಿ ಅವ್ರ ತಂದೆ 2013ರಲ್ಲಿ ನಿಂತಿದ್ದರು ಸುಧಾಕರ್ ವಿರುದ್ಧ, ಕೇವಲ 1,500 ಮತದಲ್ಲಿ ಸೋತಿದ್ರು ಅಷ್ಟೇ. ಹೀಗಾಗಿ ಅದನ್ನೇ ಬುನಾದಿ ಮಾಡಿಕೊಂಡಂಥ ಯಾರು ಪೂರ್ಣಿಮಾ ಶ್ರೀನಿವಾಸ್ ಅವರು ತನ್ನ ತಂದೆ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ 2018ರಲ್ಲಿ ಓಡಾಡಿ ಅಲ್ಲಿ ಶಾಸಕರಾಗಿದ್ದರು. ಈಗ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಪತಿ ಕೂಡ ಕಾಂಗ್ರೆಸ್ MLC ಆಗಿದ್ದಾರೆ. ಹೀಗಾಗಿ ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಂಟೆಸ್ಟ್ ಮಾಡೋದು ಡೌಟು. ಮತ್ತು BJPಯಲ್ಲಿ ಯಾರು ಸದ್ಯಕ್ಕೆ ಕಾಣಿಸ್ತಾ ಇರೋದು ಕಾಡುಗೊಲ್ಲ ಕಮ್ಯುನಿಟಿಯ ರಾಜಣ್ಣ ಅವರು ಮೊನ್ನೆ BJPಗೆ ಸೇರಿದ್ದಾರೆ. ಮತ್ತು ಈಗ JDS ಈ ಹಿಂದೆ 2 ಬಾರಿ ಗೆದ್ದಿದ್ದರಿಂದ, ಮತ್ತು ರವೀಂದ್ರ ಅವರು ಸಕ್ರಿಯವಾಗಿ ಪಕ್ಷ ಸಂಘಟನೆ ಮಾಡ್ಕೊಬಂದಿರೋದ್ರಿಂದ, ಮತ್ತು ಸಾಲು ಬೈ ಎಲೆಕ್ಷನ್ನ BJP ಸೋತಿರೋದ್ರಿಂದ ಒಂದು ಅವಕಾಶ ನಮಗೆ ಕೊಡಿ. ಈಗ 23 ಚುನಾವಣೆ ನಂತರ 7 ಬೈ ಎಲೆಕ್ಷನ್ಗಳಾಗಿದ್ದಾವೆ. ಈ 7 ಬೈ ಎಲೆಕ್ಷನಲ್ಲಿ 1 ಬಾರಿ ಅಷ್ಟೇ ಯಾವುದು ಚನ್ನಪಟ್ಟಣದಲ್ಲಷ್ಟೇ JDSಗೆ ಟಿಕೆಟ್ ಸಿಕ್ಕಿರೋದು, ಇನ್ನು 6 ಬಾರಿ BJPಗೆ ಸಿಕ್ಕಿದೆ. ಈ ಬಾರಿ ಹಿರಿಯೂರಲ್ಲಿ ನಮಗೊಂದು ಅವಕಾಶ ಕೊಡಿ. ಮುಂದೆ 2028ಕ್ಕೆ ಕೂಡ ಸೀಟು ಹಂಚಿಕೆ ಆಗಬೇಕಾದ್ರೆ ಹಿರಿಯೂರು ಕ್ಷೇತ್ರವು ನಮ್ದಾಗತ್ತೆ. ಅಂದರೆ ಏನು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನು ಲೆಕ್ಕಾಚಾರ ಹಾಕಿದಾಗ 2 ಬಾರಿ BJP JDS ಗೆದ್ದಿರೋದ್ರಿಂದ ಈ ಆಧಾರವಾಗಿ ಇಟ್ಟುಕೊಂಡು ಅಲ್ಲಿ ಸಾಂಪ್ರದಾಯಿಕ ಮತದ ಆಧಾರ ನಮಗೆ ಟಿಕೆಟ್ ಕೊಡಿ ಅಂತಂದು ಕುಮಾರಸ್ವಾಮಿ ಅವರು ಮಾಡ್ತಾರೆ. ಅದಲ್ಲದೆ ಪಕ್ಷದಲ್ಲೂ ಕೂಡ ಈ ಹಿಂದೆ ಇಲ್ಲಿಗೆ 2 ಬಾರಿ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಆದರೂ ಮಾತನ್ನು ಹೇಳಿದ್ದಾರೆ ಅಷ್ಟೇ. ಆದರೆ ಹಿರಿಯೂರು ಕ್ಷೇತ್ರದ JDS ಮುಖಂಡರನ್ನು ಕರೆಸಿ ಅವರು ಚರ್ಚೆ ಮಾಡಿದ್ದಾರೆ. ರವೀಂದ್ರಪ್ಪ ಅವ್ರ ನೇತೃತ್ವದಲ್ಲಿ ಯಾರನ್ನು ಕ್ಯಾಂಡಿಡೇಟ್ ಮಾಡ್ಬೋದು, ಬೇತೂರು ರಾಜು ಅವ್ರನ್ನ ಕೂಡ ಕರೆಸಿ ಮಾತಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೆ ಈ ಬೈ ಎಲೆಕ್ಷನ್ಸ್ ಅಲ್ಲಿ ಮತ್ತೆ ಮಗನನ್ನ ಕರೆದುಕೊಂಡು ಬಂದು ನಿಲ್ಲಿಸುವಂತಹ ಇಂಟೆನ್ಷನ್ಸ್ ಏನಾದರೂ ಕಾಣಿಸ್ತಾ ಇದೆನಾ? ಇನ್ಸ್ಟೆಡ್ ಆಫ್ ರವೀಂದ್ರ ಅವರಪ್ಪ ಬದಲಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡ್ಬಂದು ನಿಲ್ಲಿಸೋ ಚಾನ್ಸಸ್ ಕಾಣಿಸ್ತಾ ಇದೆನಾ? ವೈದ್ಯ, ನಾವು ಕ್ಲಿಯರ್ ಆಗಿ ಯೋಚನೆ ಮಾಡಬೇಕಾಗಿರೋದು, ಯಾವುದೇ ಸರ್ಕಾರ, ಒಂದು ರಾಜ್ಯ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರದ ಪರವಾಗಿ ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಅನ್ನೋದು ಸರ್ವೇ ಸಾಮಾನ್ಯ. ಹೀಗಾಗಿ ಕುಮಾರಸ್ವಾಮಿ ಅವರು ಆ ರೀತಿ ಯೋಚನೆ ಮಾಡಲಿಕ್ಕಿಲ್ಲ ಅನ್ಕೋದೆ. ನಿಖಿಲ್ ಅವರನ್ನು ರಾಮನಗರಕ್ಕೆ ಸೀಮಿತ ಮಾಡಿ ಹಿರಿಯೂರಿಗೆ ತಾವೇ ಬರ್ಬೋದು. ಅಂದರೆ ಇನ್ ಕೇಸ್ ಏನಾದರೂ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನೀವು ರಾಜಕಾರಣಕ್ಕೆ ಹೋಗಿ ಎಲೆಕ್ಷನ್ 2028 ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ, ಹೀಗಾಗಿ ನೀವು ಪಕ್ಷ ಸಂಘಟನೆ ಮಾಡಿ ಅಂತ ಏನಾದರೂ ಹೇಳಿದ್ರೆ ಕುಮಾರಸ್ವಾಮಿ ಅವರು ಹಿರಿಯೂರಿಂದ ಕಣಕ್ಕಿಳಿಬೋದು. ಹಿರಿಯೂರಿಂದ ಕುಮಾರಸ್ವಾಮಿ ಕಣಕ್ಕಿಳಿಯೋದ್ರಿಂದ 5-6 ಲೆಕ್ಕಾಚಾರ ಇದ್ದಾವೆ. ಒಂದು, ಮಧ್ಯ ಕರ್ನಾಟಕದಲ್ಲಿ ಒಂದು JDSನ ಬಲಪಡಿಸೋದಕ್ಕಾಗುತ್ತೆ. ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮತ್ತು ಈಗ ಸೀಟು ಹಂಚಿಕೆ ಯಾವ ಮಾನದಂಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೈದ್ಯ. ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ಮುಂದಿನ ಲೆಕ್ಕಾಚಾರ ಏನು ಅನ್ನೋದು ಹೇಳೋದಕ್ಕಾಗೋದಿಲ್ಲ. ನಿಖಿಲ್ನವ್ರನ್ನಂತೂ ಯಾವುದೇ ಕಾರಣಕ್ಕೂ ಕ್ಯಾಂಡಿಡೇಟ್ ಮಾಡೋದಿಲ್ಲ ಕುಮಾರಸ್ವಾಮಿ ಅವರು. ಯಾಕೆಂದರೆ ಸಹಜವಾಗಿ ಬೈ ಎಲೆಕ್ಷನ್ ರಿಸಲ್ಟು ಸರ್ಕಾರದ ಪರ ಬರೋಕ್ಕಾಗಿ ಮತ್ತೊಮ್ಮೆ ಸೋಲನ್ನು ಅವ್ರು ಅನುಭವಿಸೋದಕ್ಕೆ ರೆಡಿ ಇಲ್ಲ. ಈಗ ನೆಕ್ಸ್ಟು ನಿಖಿಲ್ ಕುಮಾರಸ್ವಾಮಿ ಎಲ್ಲೇ ನಿಂತರೂ ಸೇಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿನೇ ಹುಡುಕ್ತಾರೆ. ಅಂದರೆ ನಿರಾಶಾದಾಯಕವಾಗಿ ಗೆದ್ಕೊಂಬರಬೇಕು, ತಂದೆ ಜೊತೆಗೆ ಸಪೋರ್ಟಿಂಗ್ ನಿಂತ್ಕೋಬೇಕು, ತಿರ್ಗಾ ಮತ್ತೆ ನನ್ನ ಮಗನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅನ್ನೋದು ಕುಮಾರಸ್ವಾಮಿಯ ದೃಷ್ಟಿಕೋನ ಇದೆ. ಹೀಗಾಗಿ ಒಂದು ವೇಳೆ ಕುಮಾರಸ್ವಾಮಿ ಬರಲಿಲ್ಲ ಅಂದರೆ ತನ್ನ ಪಕ್ಷಕ್ಕೆ ಕ್ಷೇತ್ರವನ್ನು ತಗೋಬೇಕು ಅನ್ನೋದು ಕುಮಾರಸ್ವಾಮಿಯವರ ಲೆಕ್ಕಾಚಾರ. ಶ್ರೀನಿವಾಸ್ ವೈದ್ಯ. ಓಕೆ, ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ಇದು ಹಿರಿಯೂರಿನ ಬೈ ಎಲೆಕ್ಷನ್ಸಿನ ಆಳ ಮತ್ತು ಅಗಲ. ಸೊ ಕುಮಾರಸ್ವಾಮಿಯವರೇ ಮುಂದೆ ಕ್ಯಾಂಡಿಡೇಟ್ ಆಗಿ ಬರ್ತಾರಾ, ಅಥವಾ ರವೀಂದ್ರಪ್ಪ ಅವರು ಇರ್ತಾರಾ, ಅಥವಾ ಮತ್ತೆ ಬೇರೆ ಯಾರನ್ನಾದರೂ ಕರ್ಕೊಂಡು ಬಂದು ಕೂಡಿಸ್ತಾರಾ ಗೊತ್ತಿಲ್ಲ. ಅಲ್ಲಿವರೆಗೂ ಕಾದು ನೋಡಬೇಕು.